ಸ್ವಲ್ಪ ಅಗ್ರೆಸಿವ್ ಎಲ್ಲ ಬೇಡ, ಆರಾಮಾಗಿ ಹೇಳೋಣ. ನಟ ದರ್ಶನ್ ಅವರ ಈ ಒಂದು ಭವಿಷ್ಯ ಏನಿದೆ ಅಲ್ಲ, ಅದು ಇವತ್ತು ನಿರ್ಧಾರವಾಗಲಿದೆ. ದರ್ಶನ್ಗ ಬೇಲ ಅಥವಾ ಜೈಲ ಇರುವಂತಹ ಸುದ್ದಿಯನ್ನ ಇವತ್ತು ನಾವು ಹೇಳ್ತಾ ಇದ್ದೀವಿ. ನಟ ದರ್ಶನ್ ಹಣೆ ಬರಹ ಈಗ ಲೈವ್ ನಲ್ಲಿ ಫ್ರೀಡಮ್ ಟಿವಿ ಹೇಳ್ತಾ ಇದೆ. ನ್ಯಾಯಮೂರ್ತಿಗಳು ಕೊನೆಯದಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾರಿಗೆ? ರಾಜ್ಯ ಸರ್ಕಾರದ ಪರ ವಕೀಲರಿಗೆ. ಯಾವ ಪ್ರಶ್ನೆಯನ್ನ ಕೇಳಿದ್ರು? ಕಿರಣ್ ಮತ್ತು ಪುನೀತ್ ಪ್ರತ್ಯಕ್ಷ ಸಾಕ್ಷಿಗಳು ಇದ್ರೂ ಕೂಡ ಜಾಮೀನು ಕೊಡ್ತಾ ಹೈಕೋರ್ಟು. ಹಾಗಾದ್ರೆ ಆ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ನಂಬಲಿಕ್ಕೆ ಸಾಧ್ಯವಿಲ್ಲವಾ ಎನ್ನುವಂತಹ ಪ್ರಶ್ನೆಯನ್ನ ಕೊನೆಯದಾಗಿ ರಾಜ್ಯ ಸರ್ಕಾರದ ಪರ ವಕೀಲರಿಗೆ ನ್ಯಾಯಮೂರ್ತಿಗಳಾಗಿರುವಂತಹ ಪರ್ದಿವಾಲಾ ಅವರು ಕೇಳಿರುವಂತಹ ಪ್ರಶ್ನೆ. ಇನ್ನು ನ್ಯಾಯಮೂರ್ತಿಗಳು ಆಗಿರುವಂತಹ ಪರ್ದಿವಾಲಾ ಅವರು ಒಂದಿಷ್ಟು ಪ್ರಶ್ನೆಗಳನ್ನ ರಾಜ್ಯ ಸರ್ಕಾರದ ಪರ ವಕೀಲರಿಗೆ, ಲೋತ್ರಾ ಅವರಿಗೆ ಕೇಳಿರುವಂತಹ ವಿಚಾರವಾಗಿ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ನಟ ದರ್ಶನ್ ಈ ಒಂದು ಹೊತ್ತಿನಲ್ಲಿ ಅವರ ಭವಿಷ್ಯ ಈ ಒಂದು ಸಮಯದಲ್ಲಿ ನಿರ್ಧಾರವಾಗಲಿದೆ. ರಾಜ್ಯ ಸರ್ಕಾರ ಪರ ವಕೀಲರು ಒಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ, ಒಂದು ವಾದಗಳನ್ನು ಮಾಡಿದ್ದಾರೆ. A2 ಆರೋಪಿ ನಟ ದರ್ಶನ್ ಮತ್ತು ಆತನ ಗೆಳತಿ A1 ಆರೋಪಿ ಕೊಲೆಯಾದ ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿಯಾಗಿದ್ದ. ಆತ A1 ಆರೋಪಿ ಪವಿತ್ರ ಗೌಡಗೆ ಸಂಪರ್ಕಕ್ಕೆ ಬಂದಿದ್ದ ಎನ್ನುವಂತಹ ಮಾತನ್ನೆಲ್ಲ ಆಡಿದ್ದಾರೆ. ದರ್ಶನ್ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಖಡಕ್ ಪ್ರಶ್ನೆ. ದರ್ಶನ್ ಪರ ವಕೀಲ ಸಿದ್ಧಾರ್ಥ ದವೆ ಹೇಳಿದ ರೀತಿಯಲ್ಲೇನು ತನಿಖೆ ಆಗಿಲ್ಲ. ನ್ಯಾಯಮೂರ್ತಿಗಳು ಕೇಳ್ತಾರೆ, ಅವನೆಲ್ಲ ಪಕ್ಕಕ್ಕಿಡಿ. ನಾವು ಯಾಕೆ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನ ನಂಬಬಾರದು ಹೇಳಿ? ನ್ಯಾಯಾಧೀಶರ ಮುಂದೆ ಪ್ರತ್ಯಕ್ಷ ಸಾಕ್ಷಿ ಹೇಳಿಕೆ ಕೊಟ್ಟಿದ್ದಾನೆ, ನಾವು ಆತನ ಹೇಳಿಕೆಯನ್ನ ಯಾಕೆ ನಂಬಬಾರದು ತಿಳಿಸಿ. ದರ್ಶನ್ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಖಡಕ್ ಪ್ರಶ್ನೆ. ದರ್ಶನ್ ಪರ ವಕೀಲ ಸಿದ್ಧಾರ್ಥ ದವೆ ಹೇಳಿದ ರೀತಿಯಲ್ಲೇನು ತನಿಖೆ ನಡೆದಿಲ್ಲ. ನ್ಯಾಯಮೂರ್ತಿ ಪರ್ದಿವಾಲಾ ಅವರು ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ. ಈಗ ಈ ಒಂದು ವಾದ ವಿವಾದಕ್ಕೆ ಒಂದು ಒಳ್ಳೆ ಮಜಾ ಸಿಕ್ಕಿರೋದು, ಟ್ವಿಸ್ಟ್ ಬಂದಿರೋದು ಈಗ. ಇಷ್ಟೊತ್ತು ರಾಜ್ಯ ಸರ್ಕಾರದ ಪರ ವಕೀಲರು ಮಾತನಾಡಿದ್ದ ವಿಚಾರಗಳನ್ನೆಲ್ಲವನ್ನು ಕೂಡ ನಿಮ್ಮ ಮುಂದೆ ಫ್ರೀಡಮ್ ಟಿವಿ ಇಟ್ಟಿದೆ. ಈಗ ದರ್ಶನ್ ಪರ ಮಾತನಾಡುವಂತಹ ವಕೀಲರ ಬಗ್ಗೆ ಈಗ ಹೇಳ್ತಾ ಇದ್ದೆ. ನ್ಯಾಯಮೂರ್ತಿಗಳು ಒಂದು ಪ್ರಶ್ನೆ ಕೇಳ್ತಾರೆ. ಯಾವ ಪ್ರಶ್ನೆಯನ್ನ ಕೇಳ್ತಾರೆ? ಸಾಕ್ಷಿಗಳ ಹೇಳಿಕೆಯನ್ನ ನಾವ್ ಯಾಕೆ ನಂಬಾರ್ದು ಅಂತ ಹೇಳಿ ದರ್ಶನ್ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಖಡಕ್ ಪ್ರಶ್ನೆಯನ್ನ ನೀಡಿದೆ. ಹೇಳಿದ ರೀತಿಯಲ್ಲೇ ತನಿಖೆ ನಡೆದಿಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲ ಹೇಳಿದಾಗ ಇವನ್ನೆಲ್ಲ ಪಕ್ಕಕ್ಕಿಡಿ ಅಂತ ಹೇಳಿ ನ್ಯಾಯಾಧೀಶರು ಹೇಳ್ತಾರೆ. ನಾವು ಯಾಕೆ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನ ನಂಬಬಾರದು ಹೇಳಿ? ನ್ಯಾಯಾಧೀಶರ ಮುಂದೆ ಪ್ರತ್ಯಕ್ಷ ಸಾಕ್ಷಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ, ನಾವು ಆತನ ಹೇಳಿಕೆಯನ್ನು ಯಾಕೆ ನಂಬಾರ್ದು ಹೇಳಿ ಒಂದ್ಸಲ ಅಂತ ಹೇಳಿ ಕೇಳ್ತಾನೆ. ದರ್ಶನ್ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಖಡಕ್ ಪ್ರಶ್ನೆಯನ್ನ ನೀಡಿದೆ. ದರ್ಶನ್ ಪರ ವಕೀಲ ಸಿದ್ಧಾರ್ಥ ದವೆ ಅದು ಯಾವ ರೀತಿಯಲ್ಲಿ ಉತ್ತರ ಕೊಡ್ತಾರೆ ಅನ್ನೋದು ಇನ್ನೇನು ಕೆಲವೇ ಕ್ಷಣದಲ್ಲಿ ಹೇಳ್ತೀವಿ. ನಟ ದರ್ಶನ್ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಖಡಕ್ ಪ್ರಶ್ನೆ. ದರ್ಶನ್ ಪರ ವಕೀಲ ಸಿದ್ಧಾರ್ಥ ದವೆ ಹೇಳಿದ ರೀತಿಯಲ್ಲೇನೂ ತನಿಖೆ ನಡೆದಿಲ್ಲ, ಅದೆಲ್ಲ ಪಕ್ಕಕ್ಕಿಡಿ ಅಂತ ಹೇಳಿ ನ್ಯಾಯಾಧೀಶರು ಹೇಳಿರುವಂತ. ನಾವ್ ಯಾಕೆ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನ ನಂಬಬಾರ್ದು, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತನಾಡಿ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿ ನ್ಯಾಯಾಧೀಶರ ಮುಂದೆ ಪ್ರತ್ಯಕ್ಷ ಸಾಕ್ಷಿ ಹೇಳಿಕೆ ಕೊಟ್ಟಿದ್ದಾನೆ, ನಾವು ಆತನ ಹೇಳಿಕೆಯನ್ನ ಯಾಕೆ ನಂಬಬಾರ್ದು ಹೇಳಿ ಅಂತ ಹೇಳ್ತಾ ಇದ್ದೆ. ಇನ್ನೇನು ಒಂದು ಜಾಮೀನ್ ಸಿಗಬಹುದು, ಇಲ್ಲ ಇಲ್ಲಿಗೆ ಮುಗಿಬಹುದು, ಇಲ್ಲ ದರ್ಶನ್ಗೆ 7 ವರ್ಷನೋ ಅದಕ್ಕೂ ಜಾಸ್ತಿನೋ ಶಿಕ್ಷೆ ಆಗಬಹುದು. ಇವೆಲ್ಲವೂ ಕೂಡ ಇವತ್ತಿನ ದಿನ ನಿರ್ಧಾರವಾಗಲಿದೆ. ನಟ ದರ್ಶನ್ ಅವರ ಭವಿಷ್ಯ ಈ ಒಂದು ಸಮಯದಲ್ಲಿ ನಿರ್ಧಾರವಾಗ್ತಾ ಇದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.